ಅದಕ್ಕೆ ತುಂಬಾ ಜಾಣ ಉತ್ತರ ಕೊಟ್ಟರು ಡಿಕೆ ಶಿವಕುಮಾರ್. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಸಿಎಂ ಬದಲಾವಣೆ ಆಗಬಾರದು ಅಂತ ಹೇಳಿದ್ರೆ ಓಕೆ, ನಾನು ಯಾವತ್ತಾದ್ರೂ ಸಿಎಂ ಬದಲಾಗಬೇಕು ಅಂದಿದ್ದೀನಾ? ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ ಇದು. ಕೇಳಿಸ್ಕೊಳ್ಳಿ, ಇಬ್ರು ಮಾತಾಡಿದ್ರು. ರಾಹುಲ್ ಗಾಂಧಿ ಮೈಂಡಲ್ಲಿ ಏನಿದೆ ಅದು ನನ್ನ ವೈಯಕ್ತಿಕ ನನ್ನ ಹೆಸರಿಗೆ ನಾನು ಕೇಳಿದ್ರೆ ಯಾರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಇರಬೇಕು. ಒಂದು ಪಕ್ಷ ಬದಲಾವಣೆ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಹೇಳಿ ಶಿವಕುಮಾರ್ ನಮ್ಮ ಇವರಿಗೆ ಪರಮೇಶ್ ಅವ್ರಿಗೆ ಕೊಡಿ ಅಂತ ಹೇಳ್ಕೊತೀವಿ. ಅರೆ ಶಿವನ್ ಬಿಟ್ಟು ಏನನ್ನ ಮಾಡೋಕ್ಕಾಗ್ತೈತಾ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ಅಲ್ಲ, ಸಿ ಎಂ ಮುಂದುವರಿಲಿ ಅಂತ ಹೇಳಿ ಏನು ತಪ್ಪೇನಿಲ್ಲ. ಅಂದರೆ ಪರಮೇಶ್ವರ್ ಮಾಡಬೇಕು ಅಂದರೆ ಸಿ ಎಂ ಇಳಿಬೇಕು ಅಂತ ಅವ್ರ ಹತ್ತ. ನಾನು ಯಾವ ಥರ ಸಿ ಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ, ಅವ್ರು ಕೇಳಬೇಕು. KN ರಾಜಣ್ಣ ಅವರ ಮಾತಿಗೆ ಡಿಕೆ ಶಿವಕುಮಾರರ ಪ್ರತಿಕ್ರಿಯೆ ಹೀಗಿತ್ತು. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಕೂಡ ಇದ್ದಾರೆ. ಪ್ರಶಾಂತ್, ತಾರೀಖ್ ಪೆ ತಾರೀಖ್ ಮತ್ತೊಂದು ಡೇಟು ಬಂತು. 3 ವರ್ಷ ಆಯ್ತು ಇವತ್ತಿಗೆ ಅಂತ, ಇನ್ನೂ ತನಕ ಚರ್ಚೆ ಇಲ್ಲ. ಅಜಿತ್, ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಇವತ್ತು ಆಗಸ್ಟ್ 30ರೊಳಗಡೆ GBA ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದ ನಂತರ ಆಗಸ್ಟ್ 30ರವರೆಗೆ ಯಾವುದೇ ಬದಲಾವಣೆ ಇಲ್ಲ, ಕಷ್ಟ ಅಂತ ನನಗನ್ಸುತ್ತೆ. ಆಗಸ್ಟ್ 30ರ ನಂತರ GBA ಫಲಿತಾಂಶ ಹೇಗೆ ಬರುತ್ತೆ ಅದನ್ನು ನೋಡಿಕೊಂಡು ಹೈಕಮಾಂಡ್ ಹೇಗೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನೋಡಬೇಕು. ಅಂದರೆ 3 ವರ್ಷ 3 ತಿಂಗಳು, ಅಂದರೆ 39 ಮಂತ್ಸ್ ವಿಲ್ ಗೆಟ್ ಓವರ್. 60 ತಿಂಗಳಿರುತ್ತೆ, ಅದರಲ್ಲಿ 39 ಅಂದರೆ ಇನ್ನೊಂದು ತಿಂಗಳು ಹಿಡ್ರಿ, 40 ತಿಂಗಳು ಕಂಪ್ಲೀಟ್. 20 ಮಂತ್ಸ್ ಅವಕಾಶ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ. ಬಟ್ ನನಗನ್ಸುತ್ತೆ ಕೇರಳದಲ್ಲಿ ನಡೆದಿರ್ತಕ್ಕಂಥ ರಾಜಕಾರಣವನ್ನು ನೋಡಿದಾಗ ಅಜಿತ್, ಕೇರಳದಲ್ಲಿ ರಾಹುಲ್ ಗಾಂಧಿ ವಾಂಟೆಡ್ ಟು ಸೆಂಡ್ KC ವೇಣುಗೋಪಾಲ್ ಎಸ್ ದ ಚೀಫ್ ಮಿನಿಸ್ಟರ್. ಹೌದು. ಆದರೆ ಅದು ರಾಹುಲ್ ಗಾಂಧಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ವಿ ಡಿ ಸತೀಶನ್ಗೆ ಒಂದು ಗ್ರೌಂಡ್ ಸ್ವೆಲ್ ಸಪೋರ್ಟ್ ಏನು ಪ್ರಾಪ್ತವಾಯಿತು, ಅದಾದ ಮೇಲೆ ಅನಿಸಿರ್ತಕ್ಕಂಥದ್ದು ಹೈಕಮಾಂಡ್ ಬಯಸಿದ್ರೂ ಕೂಡ ಏನನ್ನೋ ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ, ಇವತ್ತಿನ ಕರ್ನಾಟಕದ ರಾಜಕಾರಣ ಕೂಡ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಎಲ್ಲಿಯವರೆಗೆ, ಈಗ ನೋಡಿ, ಹಿಂದೆ ಹೈಕಮಾಂಡ್ DK ಶಿವಕುಮಾರ್ ಹೇಳಿತ್ತು ನೀವು ಸಿದ್ದರಾಮಯ್ಯನವರ ಮನವೊಲಿಸಿ ಅಂತ. ಅದರ ಅರ್ಥ ಏನು? ಸಿದ್ದರಾಮಯ್ಯನವರು ಯಾವತ್ತಿಗೂ ಕೂಡ ಅವರೇನು ಅಂದರೆ ಯಾವುದೇ ವ್ಯಕ್ತಿ ಫಾರ್ ದಟ್ ಮ್ಯಾಟರ್ ಈಸಿಯಾಗಿ ಬಿಟ್ಟುಕೊಡೋದಿಲ್ಲ. ತಮ್ಮ ಕುರ್ಚಿಯನ್ನು ಹೈಕಮಾಂಡ್ ಹೇಳದೆ ಯಾಕೆ ಬಿಟ್ಟುಕೊಡ್ತಾರೆ? ಈಗಲೂ ಕೂಡ ನನಗನ್ಸುತ್ತೆ ಅದೇ ಸ್ಥಿತಿ ಇದೆ. ಸಿದ್ದರಾಮಯ್ಯನವರ ಒಲಿಸದೆ ಹೈಕಮಾಂಡ್ ಏನನ್ನೂ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಅಜಿತ್. ಈಗ ನನಗನ್ಸುತ್ತೆ ಇದು GBA ಚುನಾವಣೆವರೆಗೆ ಮುಂದೆ ಹೋಗುತ್ತೆ. GBA ನಂತರ ಏನಾಗುತ್ತೆ ಅನ್ನೋದು GBA ಫಲಿತಾಂಶದ ಮೇಲೆ ಅವಲಂಬಿತ ಆಗುತ್ತೆ. ಅಲ್ಲಿವರೆಗೆ ಈ ಹೇಳಿಕೆಗಳು ಬರ್ತಾ ಇರ್ಬೋದು. ಈಗ ರಾಜಣ್ಣ ಹೇಳಿದ್ರು ಇಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ, DK ಶಿವಕುಮಾರ್ ಅದಕ್ಕೊಂದು ವ್ಯಂಗ್ಯ. ಕೆಲವು ದಿನಗಳ ಹಿಂದೆ ಖರ್ಗೆ ಅವರ ಹೆಸರು ಭಾಳ ಓಡ್ತು, ಅದು ಹೆಸರುಗಳು ಓಡ್ತಾ ಇರ್ತವೆ. ಬಟ್ ಈಗ ಇವತ್ತಿನ ಸ್ಥಿತಿಯಲ್ಲಿ ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಇಲ್ಲ ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೈಕಮಾಂಡ್ ಹೊರಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿ ಇವತ್ತಿಲ್ಲ. ಅದೇನಾದರೂ ಆಗಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ಗೆ ಇನ್ನಷ್ಟು ಸಂಕಷ್ಟವಾಗ್ಬೋದೇ ವಿನಃ ಕಾಂಗ್ರೆಸ್ನ ಸಂಕಷ್ಟಗಳು ಬಗೆಹರಿಯಲ್ಲ. ಹೀಗಾಗಿ ನನಗನ್ಸುತ್ತೆ ಐದರ್ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಎಷ್ಟು ದಿನ ಮುಂದುವರಿತಾರೆ, ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಅದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲದೆ ಇದ್ದಾಗ ಡಿಫಾಲ್ಟ್ ಯಾರು ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆ ಒಂದು ರೀತಿಯ ಅಡ್ವಾಂಟೇಜ್ ಸಿಚುವೇಶನ್ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ. DK ಶಿವಕುಮಾರ್ ಏನು ಮಾಡ್ತಾರೆ ಪ್ರಾಯಶಃ ನನಗನ್ಸುತ್ತೆ ನೋಡಿ, ವಿಧಾನ ಪರಿಷತ್ ರಾಜ್ಯಸಭೆಯ ಟಿಕೆಟ್ ಹಂಚಿಕೆ ಏನಿದೆ ಅಲ್ಲಿ ನಿಮಗೊಂದು ಗ್ಲಿಂಪ್ಸ್ ದೊರಕುತ್ತೆ ಯಾರ ಕೈ ಮೇಲಾಗತ್ತೆ ಅಂತ. ಅಲ್ಲ, ಒಂದು ವೇಳೆ ಹೈಕಮಾಂಡ್ DK ಶಿವಕುಮಾರ್ಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟರೆ ಅದರ ಅರ್ಥ ಸಿದ್ದರಾಮಯ್ಯನವರು
ಈಸ್ ಗೋಯಿಂಗ್ ಟು ಸ್ಟೇ ಅನ್ನೋದು ಅರ್ಥ ಆಗುತ್ತದೆ. ಯಸ್ ಯಸ್. ಅಂದರೆ ಸಿದ್ದರಾಮಯ್ಯನವರು ಉಳಿತಾರೆ, ಅದಕ್ಕೆ ಅವರು ಹೇಳಿದವ್ರನ್ನೇ ಮಾಡ್ತಾರೆ ಅಂತಿರಲ್ಲ. ಕಾಂಟ್ರಾಸ್ಟ್ ಡಿಸಿಷನ್ಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಹಿಂದೆ ಕೂಡ ನೀವು ಗಮನಿಸಿದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ DK ಶಿವಕುಮಾರ್ ಹೇಳಿದ್ದಕ್ಕೆಲ್ಲ ಅಸ್ತು ಅಂತ ಇದ್ರು. ಹೌದು. ಹೀಗಾಗಿ ನವೆಂಬರ್ವರೆಗೆ ನಮ್ಮ ಇಡೀ ವಿಶ್ಲೇಷಣೆ ಹೇಗಿರ್ತಿತ್ತು ಅಂತಂದರೆ, ನೋಡಿ DK ಹೈಕಮಾಂಡ್ನಲ್ಲಿ ಪ್ರಬಲರಾಗಿದ್ದಾರೆ, ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಉಳಿದಿದ್ದೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಹಂಗಿತ್ತು. ಅದೇ ರೀತಿಯ ನಿರ್ಣಯ ನಿಮಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕಂಡು ಬಂದರೆ ನನಗನ್ಸುತ್ತೆ GBA ಚುನಾವಣೆ ಫಲಿತಾಂಶ ಬರುವವರೆಗೆ, ಫಲಿತಾಂಶ ಬಂದ ನಂತರ ತಕ್ಷಣಕ್ಕೆ ಯಾವುದೇ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ. ಎಸ್. ಆನಂದ, ಮತ್ತೊಂದು ತಾರೀಕು ಇನ್ನೂ ಚರ್ಚೆ ಇಲ್ಲ. ಎಸ್ ಅಜಿತ್, GBA ಚುನಾವಣೆ ನಡೆಸಲಿಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ನಾವು ಅಂದ್ಕೊಂಡ ಹಾಗೆ ಸರ್ಕಾರಕ್ಕೆ 3 ವರ್ಷ ಆಗ್ತಿದ್ದ ಹಾಗೆಯೇ ಕೆಲವೊಂದಷ್ಟು ಬದಲಾವಣೆಗಳಿಗೆ ಹೈಕಮಾಂಡ್ ಮುಂದಾಗ್ಬೋದು ಅಂತಕ್ಕಂಥ ಚರ್ಚೆ ಮಧ್ಯದಲ್ಲಿ ಸೆಪ್ಟೆಂಬರ್ವರೆಗೂ ಕೂಡ ಚುನಾವಣೆಯನ್ನು ಮುಂದೂಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರ ಆರಂಭಿಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿತ್ತು. ಅಂತಿಮವಾಗಿ ಇವತ್ತು ಕೂಡ ಡಿಸೆಂಬರ್ವರೆಗೂ ಕೂಡ ಚುನಾವಣೆ ನಡೆಸಿದ ಹಾಗೆ ಅದನ್ನು ಮುಂದೂಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ರಿಕ್ವೆಸ್ಟನ್ನು ಸರ್ಕಾರ ಮಾಡಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ 30ರೊಳಗೆ ಚುನಾವಣೆ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಅಲ್ಲೇ ತನಕ ಕೂಡ ಯಾವುದೇ ರೀತಿಯಾಗಿರುವಂಥ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಲ್ಲ ಅಂತಕ್ಕಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಯಾಕೆಂತಂದರೆ ಬೆಂಗಳೂರು ಉಸ್ತುವಾರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಈ ಚುನಾವಣೆಯನ್ನು ಗೆಲ್ಲುವುದರ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಹಜವಾಗಿ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೆಂಗಳೂರಲ್ಲಿ ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ 5 ಪಾಲಿಕೆಗಳಲ್ಲಿ ಕನಿಷ್ಠ 3+ ಪಾಲಿಕೆಗಳಲ್ಲಿ ಗೆಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ಆದರೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ 1 ಪಾಲಿಕೆಯನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ 4 ಪಾಲಿಕೆಗಳಲ್ಲಿ ಅತ್ಯಂತ ಸಂಕಷ್ಟದ ವಾತಾವರಣ ಇದೆ ಅಂತಕ್ಕಂಥ ಮಾಹಿತಿಗಳು ಇರುವಂಥ ಕಾರಣಕ್ಕಾಗಿ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿತ್ತು. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈಗ 30ರೊಳಗೆ ಚುನಾವಣೆ ಮಾಡಲಿಕ್ಕೆ ಹೇಳಿರುವಂಥ ಕಾರಣಕ್ಕಾಗಿ ಸಿಕ್ಕಿರ್ತಕ್ಕಂಥ 3 ತಿಂಗಳ ಅವಧಿ ಒಳಗಡೆ ಚುನಾವಣೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಅವಕಾಶ ಬಳಕೆ ಮಾಡ್ಕೊಂಡು ಚುನಾವಣೆ ಮಾಡಲೇಬೇಕು. ಆದರೆ ಇವತ್ತು ಬರ್ತಾ ಇರುವಂಥ ಇನ್ನೊಂದು ಮಾಹಿತಿಯ ಪ್ರಕಾರ ಈ 5 ಪಾಲಿಕೆಗಳನ್ನು ಕೂಡ ಇರ್ತಕ್ಕಂಥ 5 ಚುನಾವಣೆ ಮಾಡಬೇಕು, ಬದಲಾಗಿ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ರೀತಿಯಲ್ಲಿ 2 ಭಾಗವನ್ನು ಮಾಡಿ ಚುನಾವಣೆ ಮಾಡಬೇಕಂತಕ್ಕಂಥ ಚರ್ಚೆಗಳು ಕೂಡ ಇದೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಆಗುತ್ತೆ. ಯಾಕೆಂತಂದರೆ 5 ಪಾಲಿಕೆಗಳನ್ನು ಮತ್ತೆ ವಿಭಜನೆ ಮಾಡಿ 2 ಪಾಲಿಕೆಗಳನ್ನು ಮಾಡೋದ್ರ ಮೂಲಕ 2 ಪಾಲಿಕೆಗಳಿಗೆ ಚುನಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ. ಅದಕ್ಕೆ ಕಾನೂನಿನ ಅವಕಾಶ ಕೂಡ ಇದೆ. GBA ಅಧ್ಯಕ್ಷ ಅಂದ್ರೆ ಚುನಾವಣೆ ಉದ್ದೇಶಕ್ಕಾಗಿ 2 ಪಾಲಿಕೆಗಳನ್ನು ಮಾಡೋದು ಅಂತಾನ ಅಥವಾ 5 ಪಾಲಿಕೆಗಳನ್ನು ಮಾಡಿದ್ದನ್ನು ಕ್ಯಾನ್ಸಲ್ಲೇ ಮಾಡ್ಬಿಡೋದು ಅಂತಾನ? 5 ಪಾಲಿಕೆಗಳನ್ನು ಕ್ಯಾನ್ಸಲ್ ಮಾಡಿ 2 ಪಾಲಿಕೆಗಳ ಮೂಲಕ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ಶುರುವಾಗಿದೆ. ಯಾಕೆಂತಂದ್ರೆ 1 ಪಾಲಿಕೆಯನ್ನು ಹೊರತುಪಡಿಸಿದ್ರೆ ನಾನು ಈ ಸರ್ಕಾರದ ಮಟ್ಟದಲ್ಲಿ ಈಗ ಚಿಂತನೆ ನಡೀತಾ ಇರತಕ್ಕಂಥದ್ದು 5 ಪಾಲಿಕೆಗಳಲ್ಲಿ ಈಗ ಚುನಾವಣೆ ನಡೆದಿದ್ದೇ ಆದರೆ ಕಾಂಗ್ರೆಸ್ಗೆ ಅಂತ ಆಶಾದಾಯಕವಾಗಿರ್ತಕ್ಕಂಥ ಯಾವುದೇ ವಾತಾವರಣ ಇಲ್ಲ ಅಂತಕ್ಕಂಥ ಇಂಟರ್ನಲ್ ರಿಪೋರ್ಟ್ ಇದೆ. ಆ ಕಾರಣಕ್ಕಾಗಿ 1 ಪಾಲಿಕೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಇನ್ನುಳಿದಿರ್ತಕ್ಕಂಥ 4 ಪಾಲಿಕೆಗಳ ಗತಿ ಏನು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಚಿಂತೆ ಆಗಿದೆ. ಆ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಅದನ್ನು 2 ಪಾಲಿಕೆಗಳನ್ನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ನಡೆದಿದೆ. ಇರ್ತಕ್ಕಂಥ ಕಾನೂನಲ್ಲಿ 7 ಪಾಲಿಕೆಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ, ಅದನ್ನು ಕಡಿಮೆ ಮಾಡಿ 2 ಪಾಲಿಕೆಗಳನ್ನು ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಆ ಕಾರಣಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಯಿನ್ ಕೂಡ ಮೂವ್ ಆಗಿದೆ. ಅದರ ಬಗ್ಗೆ ನಾಳೆ ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಸ್ತೃತವಾಗಿರೋ ಚರ್ಚೆಗಳಾದ ಬಳಿಕ ಸರ್ಕಾರ ಒಂದು ನಿಲುವಿಗೆ ಬರುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಮತ್ತು ಚುನಾವಣೆ ನಡೆಸಲಿಕ್ಕೆ ಸಹಜವಾಗಿಯೇ ಜನರ ಬಳಿಗೆ ಹೋಗಬೇಕಾದ್ರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ಸರ್ಕಾರ ಜನರ ಬಳಿಗೆ ಹೋಗಬೇಕಾಗತ್ತೆ. ಈಗಿರ್ತಕ್ಕಂಥ ಬೆಂಗಳೂರನ್ನ ಗಮನಿಸಿದರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ನಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ಬರುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಗುಂಡಿಗಳ ಮುದ್ದೆ ಇರತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು, ಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಕಾಮಗಾರಿಗಳು ಮತ್ತು ಬಹಳ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾಗರಿಕ, ಅದರಲ್ಲಿ ಮುಖ್ಯವಾಗಿ ಆಸ್ತಿ ಮಾಲೀಕರಿಗೆ ಸೂಕ್ತವಾಗಿರ್ತಕ್ಕ ದಾಖಲೆ ಕೊಡೋದ್ರಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಪಾಲಿಕೆಗಳಲ್ಲಿ ಕಳೆದ 1.5 ವರ್ಷಗಳಿಂದ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು, ಅಧಿಕಾರಿಗಳ ಪಾರುಪತ್ಯ ನಡೆದಿರ್ತಕ್ಕಂಥ ಕಾರಣಕ್ಕಾಗಿ ಇಡೀ ಆಡಳಿತ ವ್ಯವಸ್ಥೆ ಕುಸಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತಗಳಿಕೆಗೆ ದೊಡ್ಡ ಮಟ್ಟದ ಪೆಟ್ಟಾಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅರಿವಿದೆ. ಆ ಕಾರಣಕ್ಕಾಗಿ ನೆಗೆಟಿವ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ನಡೀತಿದೆ. ಆ ಕಾರಣಕ್ಕಾಗಿ ಪಾಲಿಕೆಗಳಿಗೆ ಈಗ ಚುನಾವಣೆ ನಡೆದರೆ ಯಾವ ಪರಿಸ್ಥಿತಿ ಅಂತಕ್ಕಂಥ ಬಗ್ಗೆ ಆತ್ಮಾವಲೋಕನ ಕೂಡ ಮುಂದುವರೆದಿದೆ. ಹೀಗಿರುವಾಗ ಪಾಲಿಕೆಯ ಎಲ್ಲೋ ಒಂದು ಕಡೆ ಪಾಲಿಕೆಯಲ್ಲಿ ದೊಡ್ಡ ಮಟ್ಟ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ DK ಶಿವಕುಮಾರ್
ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಒಂದೊಮ್ಮೆ ಏನಾದರೂ ಕೂಡ ಡಿ ಕೆ ಶಿವಕುಮಾರ್ ಪಾಲಿಕೆ ಚುನಾವಣೆಯಲ್ಲಿ ವಿಫಲ ಆದದ್ದೇ ಆದರೆ ನಾಯಕತ್ವ ಬದಲಾವಣೆ ಚರ್ಚೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟಾಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಇದು ಪಾಲಿಕೆ ಚುನಾವಣೆ ದೊಡ್ಡ ಮಟ್ಟದ ಸವಾಲು. ಹಾಗಾಗಿಯೇ ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಫಲಿತಾಂಶ ಬಂದ ನಂತರವೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಚರ್ಚೆ ಸದ್ಯಕ್ಕಂತೂ ನಡೀತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾತುಗಳು ಈಗ ಕಾಂಗ್ರೆಸ್ ಪಾಳದಲ್ಲಿ ಇರುವಂಥದ್ದು. ಎಸ್, ಎವ್ರಿಥಿಂಗ್ ಡಿಪೆಂಡೆಂಟ್ ಆನ್ GBA ಎಲೆಕ್ಷನ್. ನಾವು GBA ಚುನಾವಣೆಗಳ ಮೇಲೆ ಎಲ್ಲವೂ ಡಿಪೆಂಡೆಂಟು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.